ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂತ್ರ ಆಡಿ ಸರ್ವಿಸ್ ಎಕ್ಸ್ಪೈರ್ ಆಗೈತಿ, ಅದನ್ನ ರೀಚಾರ್ಜ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಲಾಗಿನ್ ಮಾಡೋಕೆ ಹೋದ್ರೆ ಲಾಗಿನ್ ಆಗತ್ತಿಲ್ಲ. ಇಲ್ಲಿ ಡಿವೈಸ್ ಅಟ್ಯಾಚ್ಡ್ ಅಂತ ತೋರಿಸ್ತೈತಿ, ಬಟ್ ಲಾಗಿನ್ ಆಗತ್ತಿಲ್ಲ. ಅದು ಇಲ್ಲಿ ಬಂತು ನೋಡು, ಆಡಿ ಸರ್ವಿಸ್ ಎಕ್ಸ್ಪೈರ್ ಅಂತ ಬಂತು. ಈಗ ಇದನ್ನು ರೀಚಾರ್ಜ್ ಮಾಡಬೇಕು. ಮೊದಲು ಡಿವೈಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರಬೇಕು. ಇದು ಸ್ಟೆಪ್ 1. ಈಗ ಗೂಗಲ್ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಮಂತ್ರ ಆಡಿ ಸರ್ವಿಸ್ ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಆದ ನಂತರ ಇಲ್ಲಿ ಬರ್ತೈತಿ ಮಂತ್ರ MFS110 ಅಂತೈತಲ್ಲ ಅದು. ಆಮೇಲೆ ಕೆಳಗೆ ಸ್ಕ್ರೋಲ್ ಮಾಡಬೇಕು. ಕೆಳಗೆ ಸ್ಕ್ರೋಲ್ ಮಾಡಿ ಅಲ್ಲಿ ಪೇಮೆಂಟ್ ಸರ್ವಿಕೋ ಅಂತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಒಂದು ನ್ಯೂ ಪೇಜ್ ಓಪನ್ ಆಗ್ತೈತಿ. ಇಲ್ಲೆಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರು, ಅದನ್ನೆಲ್ಲ ಓದಬೇಕು. ಆಮೇಲೆ ಇಲ್ಲಿ ಕೆಳಗೆ ಎಕ್ನಾಲಜೆಡ್ ಐತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಆಡಿ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ GST ನಂಬರ್ ಇತ್ತಂದ್ರೆ ಎಸ್ ಅನ್ಬೇಕು, ಇಲ್ಲಾಗಿತ್ತಂದ್ರೆ ನೋ ಅನ್ಬೇಕು. ಆಮೇಲೆ ಇಲ್ಲಿ ಕೆಳಗೆ ಕಂಪ್ನಿ ನೇಮ್ ಐತೈತಲ್ಲ, ನಿಮಗೆ ಯಾವ್ದು ಶಾಪ್ ಹೆಸರು ಇರ್ತೈತಲ್ಲ ಅದೇ ಶಾಪ್ ಹೆಸರು ಹಾಕಬೇಕು. ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಹೆಸರು ಹಾಕೋಬೇಕು. ಯಾವುದಾದ್ರು ಒಂದು ಶಾಪ್ ನೇಮ್ ಹಾಕಬೇಕಾಗುತ್ತೆ. ಇನ್ನು ಇಲ್ಲಿ ಶಾಪ್ ನೇಮ್ ಹಾಕತ್ತೀನಿ. ಆದಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ನಿಮ್ಮದು ಜಿಮೇಲ್ ID ಇರ್ತೈತಲ್ಲ, ಜಿಮೇಲ್ ID ಎಂಟ್ರಿ ಮಾಡಬೇಕು. ಆದಮೇಲೆ ನೆಕ್ಸ್ಟು ಇನ್ನೊಂದು ಯಾವುದಾರೆ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಅದನ್ನ ಹಾಕಿದ್ರೆ ನಡಿತೈತಿ, ಇಲ್ಲಾಂದ್ರೆ ಇನ್ನೊಂದು ಯಾವುದಾರೆ ಬೇರೆ ಮೊಬೈಲ್ ನಂಬರ್ ಹಾಕಿರಿ. ಆಮೇಲೆ ನೆಕ್ಸ್ಟ್ ನಿಮ್ಮದೊಂದು ಯಾವುದಾರೆ ಹೆಸರು ಹಾಕಬೇಕು. ಕಂಪ್ನಿ ನೇಮಲ್ಲ, ನಿಮ್ಮದೊಂದು ಯಾವುದಾರೆ ಹೆಸರು ಹಾಕಬೇಕು. ಅಪ್ಲಿಕೆಂಟ್ ನೇಮ್ ಐತಲ್ಲ, ನಿಮ್ಮದು ಒಂದು ಯಾವುದಾರೆ ಹೆಸರು ಹಾಕ್ಯಾರ ನಡಿತೈತಿ. L1 ಡಿವೈಸ್ ಐತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕೆಳಗೆ ಆ್ಯಡ್ ಆಗ್ತೈತಲ್ಲ ಅಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ತಮ್ಮದ ಸೀರಿಯಲ್ ನಂಬರ್ ಇರ್ತೈತಲ್ಲ, ತಮ್ಮ ಹಿಂದಿನ ಸೈಡ ಆ ನಂಬರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮಾಡಿದ ಮೇಲೆ ಆ್ಯಡ್ ಅನ್ಬೇಕು. ಅಲ್ಲಿ ಸೀರಿಯಲ್ ನಂಬರ್ ತೋರ್ತೈತೆ, ಅದು ಕರೆಕ್ಟ್ ಇತ್ತಂದ್ರೆ ಓಕೆ ಅನ್ಬೇಕು. ನಿಮ್ಮ ತಮ್ಮದು ಸೀರಿಯಲ್ ನಂಬರ್ ಇರ್ತೈತಿ, ಅದನ್ನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಆದಮೇಲೆ ಪೇಮೆಂಟ್ ಆಪ್ಷನ್ ಬರ್ತೈತಿ, ಪೇಮೆಂಟ್ ಮಾಡ್ಕೋಬೇಕು. ಪೇಮೆಂಟ್ ಅಮೌಂಟ $177 ಐತಿ. ಪೇಮೆಂಟ್ ಆದಮೇಲೆ ಈ ಥರ ಒಂದು ಸ್ಲಿಪ್ ಜನರೇಟ್ ಆಕತಿ. ಇದು ನಿಮ್ಮದು ಫೈನಲ್ ಪೇಮೆಂಟ್.